ಮಾರನಯ್ಯನ ಕರುಣ ಪಾರಾವಾರ ಮುಖ್ಯ ಸುಪಾತ್ರರೆ ನಿಪಸರೋರು ಹಾಸನ ವಾಣಿ ರುದ್ರೇಂದ್ರಾದಿ ಸುರನಿಕರ ತಾರತಮ್ಯಾತ್ಮಕ ಸುಪದ್ಯಗಳಾರು ಪಠಿಸುವ ರಾಜನರಿಗೆ ರಮಾರಮಣ ಪೂರೈಸಲೀಪ್ಸಿತ ಸರ್ವಕಾಲದಲ್ಲಿ. ನಮಾಮಿ ಕೃಷ್ಣಂ ಪ್ರವಿಲುಪ್ತ ತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘದಾವಂ ದಯಾಭಿರಾಮಂ ದಯಿತುಂ ನಿಕಾಮಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 54. ಮಾರನಯ್ಯನ ಕರುಣಾಪಾರ ವಾರ ಮುಖ್ಯ ಸುಪಾತ್ರರೆನಿಪ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು ಜ್ಞಾನಿ ಶ್ರೇಷ್ಠರಾದ ದಾಸವರ್ಯರು ಪ್ರಸಕ್ತ ಗ್ರಂಥದಿಂದ ಪಠಿಸುವ ಭಕ್ತ ಜನರಿಗೆ ಶ್ರೀ ಪರಮಾತ್ಮನು ಮಂಗಳವನ್ನೀಯಲಿ ಎಂದು ಹೇಳಿ ಫಲಸ್ತುತಿಯನ್ನು ಹೇಳ್ತಾರೆ. ರಮ ಬ್ರಹ್ಮಾದಿ ಸಮಸ್ತ ದೇವತಾಗಣವನ್ನು ತಾರತಮ್ಯಾನುಸಾರ ಪ್ರಸಕ್ತ ಗ್ರಂಥಸ್ಥ ವಿಷಯಗಳನ್ನು ಯಾರು ಭಕ್ತಿಯಿಂದ ಶ್ರವಣ ಪಠಣಾದಿಗಳನ್ನು ಮಾಡ್ತಾರೋ ಅಂತಹ ಭಗವದ್ಭಕ್ತರಿಗೆ ಶ್ರೀಶನು ಫಲಪ್ರದನಾಗುವನು ಅಂತ ತಿಳಿಸ್ತಾರೆ. ಮಾರನಯ್ಯನ ಚಂದ್ರ ಮತ್ತು ಮನ್ಮಥ ಇಬ್ಬರೂ ಶ್ರೀ ವಿರಾಡ್ರೂಪಿ ಪರಮಾತ್ಮನ ಮನಸ್ಸಿನಿಂದ ಉತ್ಪನ್ನರಾದವರು. ಈ ಕಾರಣದಿಂದ ಇರುವರಿಗೂ ಮನಸಿಜರು ಎಂದು ಹೆಸರು. ಇದರಿಂದ ಶ್ರೀ ಪರಮಾತ್ಮನು ಮನ್ಮಥನ ಪಿತನು, ಮಾರನ ಅಯ್ಯನು. ಮಾರನಯ್ಯನು ಕರುಣಾ ಸಮುದ್ರನು. ಅವನ ಕಾರುಣ್ಯವೆಂಬ ಗುಣವು ಅಪಾರವಾದ ಸಮುದ್ರ ಸದೃಶವಾಗಿದೆ. ಇದರಿಂದ ಕರುಣಾಪಾರವಾರನು, ಪಾರವಾರ ಅಂದರೆ ಸಮುದ್ರ. ಮಾರನಯ್ಯನ ಕರುಣಾಪಾರವಾರಕ್ಕೆ ಪ್ರಧಾನ ಪಾತ್ರರಾದ ಚತುರ್ಮುಖ ಬ್ರಹ್ಮದೇವರು, ಸರೋರು ಹಾಸನ ಶ್ರೀಹರಿಯ ನಾಭಿ ಕಮಲ ಪೀಠಸ್ಥರಾದವರು, ವಾಗಾಭಿಮಾನಿಯಾದ ಶ್ರೀ ಸರಸ್ವತೀ ದೇವಿಯರು, ವಾಣಿ ಲಯಕರ್ತರಾದ ಶ್ರೀ ರುದ್ರದೇವರು, ಇಂದ್ರದೇವರು ಇತ್ಯಾದಿ ದೇವತಾವರ್ಗ, ಸುರನಿಕರ ಸುರ ದೇವತೆಗಳು, ನಿಕರ ಸಮೂಹ ಬ್ರಹ್ಮ, ವಾಣಿ, ರುದ್ರ, ಇಂದ್ರಾದಿ ಸುರನಿಕರದ ತಾರತಮ್ಯಾನುಸಾರವಾದ ನೀಚೋಚ್ಚ ಭಾವಾತ್ಮಕವಾದ ರಚಿತವಾದ ಈ ಗ್ರಂಥದಲ್ಲಿರುವ ಜ್ಞಾನಪರವಾದ ಸಮೀಚೀನವಾದ ಪದ್ಯಗಳನ್ನು, ತಾರತಮ್ಯಾತ್ಮಕ ಸುಪದ್ಯಗಳನ್ನು ಯಾರು ಗುರುಮುಖೇನ ಶ್ರವಣ ಮಾಡಿ ನಿತ್ಯವೂ ಪಠಣ ಮಾಡ್ತಾರೋ, ಹಾಗೆಯೇ ನಿಧಿಧ್ಯಾಸನ ಪೂರ್ವಕ ಸ್ಮರಿಸುತ್ತಿರುತ್ತಾರೋ ಅಂತಹ ಭಗವದ್ಭಕ್ತರಿಗೆ, ಪರಮ ಭಗವದ್ಭಕ್ತರಿಗೆ ಶ್ರೀಮದ್ ಹರಿಕಥಾಮೃತ ಸಾರದ ಅಧ್ಯಯನಕ್ಕೆ ಸುಪಾತ್ರರಾದವರಿಗೆ ಶ್ರೀ ಲಕ್ಷ್ಮೀಪತಿಯಾದ ಶ್ರೀಮನ್ನಾರಾಯಣನು ರಮಾರಮಣ ಸಕಲ ಮಂಗಳಪ್ರದನಾಗಿ ಸರ್ವಾಸುಭೀಷ್ಟಾದಿಗಳನ್ನು ಸದಾ ಸರ್ವಕಾಲಗಳಲ್ಲೂ ನೀಡಿ ಸಂರಕ್ಷಿಸುತ್ತಾನೆ ಎಂದು ಫಲಸ್ತುತಿಯನ್ನು ಹೇಳ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.